ಅವಿರೋಧಗೆ ಅಧ್ಯಕ್ಷತೆ ಆಯ್ಕೆಯನ್ನು ಮಾಡಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಸಮಂದ್ರ ಗ್ರಾಮ ಪಂಚಾಯತಿಗೆ ಎಲ್ಲ ಸದಸ್ಯರು ಒಟ್ಟುಗೂಡಿ ಮತ್ತು ಆಕಾಂಕ್ಷಿಗಳು ಸಹ ಯಾವುದೇ ರೀತಿ ನಾಮಿನೇಷನ್ ಮಾಡದೆ ಅವಿರೋಧ ಆಯ್ಕೆ ಆಗಿರೋದಕ್ಕೆ ನಮ್ಮ ಗೀತಾ ಅಂಬರೀಷ್ ಅಂತ ಬಾಬು ಅಂತ ಅವರು ಪ್ರತಿಸ್ಪರ್ಧಿಗಳು ಮತ್ತು ಸುಮಾಮೂರ್ತಿಯವರು ಮತ್ತು ನಮ್ಮೆಲ್ಲ ಸದಸ್ಯರು ಒಟ್ಟಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಬೇಡ ವಿರೋಧನೇ ಆಯ್ಕೆ ಮಾಡೋಣ ಅಂತ ಎಲ್ಲ ಸದಸ್ಯರು ನಮಗೆ ಸಹಕಾರ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಮೊದಲನೇದಾಗಿ ನಮ್ಮ ಎಲ್ಲ ನಾಯಕರುಗಳು, ಮೊದಲಾಗಿ ನಮ್ಮ ಬಿ ಶಿವಣ್ಣನ ಶಾಸಕರು ಸಹ ನಮಗೆಲ್ಲ ನೀವು ಒಳ್ಳೆ ರೀತಿಯಾಗಿ ಮಾಡ್ಕೊಬನ್ನಿ, ಯಾವುದೇ ಗೊಂದಲ ಬೇಡ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮತ್ತೆಲ್ಲ ನಮ್ಮ ನಾಯಕರುಗಳು ಮತ್ತು ನಮ್ಮೆಲ್ಲ BJP ಮುಖಂಡರುಗಳು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋಕ್ಕೆ ಸಹಕಾರ ಮಾಡಿದ್ದಕ್ಕೆ ಎಲ್ರಿಗೂ ಸೇರಿ ಧನ್ಯವಾದಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿ ಅಧಿಕಾರರಾದ ಶಿವಣ್ಣ ಅವರ ಆಶೀರ್ವಾದದಲ್ಲಿ, ನಮ್ಮ MLA ಸಾಹೇಬರ ಆಶೀರ್ವಾದದಲ್ಲಿ 26 ಜನ ಸದಸ್ಯರುಗಳು ಒಗ್ಗಟ್ಟಾಗಿ ಒಮ್ಮತವಾಗಿ ಅವಿರೋಧ ಆಯ್ಕೆಯನ್ನು ನನ್ನ ಸಹೋದರಿ ಪ್ರಮೀಳಾ ಕುಮಾರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರಿಗೂ ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಏನು ನಮ್ಮ ಸಹೋದರಿ ಪ್ರಮೀಳಾ ಕುಮಾರಿ ಅವರು ಈ ನಮ್ಮ ಭಾಗದಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಪಂಚಾಯಿತಿಯನ್ನು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಟ್ಟು ಪಂಚಾಯಿತಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮನವಿ ಮಾಡ್ತಾಯಿದ್ದೀನಿ. ಈ ಒಂದು ಎಲೆಕ್ಷನ್ಗೆ ಭಾಳ ಸಹಕಾರ ನೀಡಿದಂಥ ಈ ಸಾರಿ ನಮ್ಮ ಚಂದ್ರಣ್ಣವ್ರಿಗೆ ನಾಯಕತ್ವ ಕೊಟ್ಟಿದ್ದು ಹಿರಿಯರು ಈ ಪಂಚಾಯಿತಿಯಲ್ಲಿ ಅವ್ರ ನಾಯಕತ್ವದಲ್ಲಿ, ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರ ನಾಯಕತ್ವದಲ್ಲಿ ಅವಿರೋಧ ಆಯ್ಕೆ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಸದಸ್ಯರಿಗೂ ಒಳ್ಳೆಯದಾಗಲಿ. ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರು ಸೇರಿ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷತೆ ಆಯ್ಕೆಯನ್ನು ಮಾಡಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ ನಮ್ಮ ಗಣ್ಯ ವ್ಯಕ್ತಿಗಳಾದಂಥ ಶಾಸಕರಾದಂಥ ಶಿವಣ್ಣನವರ ಆಶೀರ್ವಾದದಿಂದ ನಾನು ಆಯ್ಕೆಯಾಗಿದ್ದೀನಿ ಅಂತ ಇಷ್ಟಪಡ್ತೀನಿ. ಆಯ್ಕೆ ಅವಿರೋಧವಾಗಿ ಆಗಿದೆ. ಈ ಆಯ್ಕೆ ಆಗೋದಕ್ಕೆ ನಮ್ಮ ಶಾಸಕರು ಮಾರ್ಗದರ್ಶನ ಮತ್ತು ನಮ್ಮ ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಚಂದ್ರಣ್ಣವರು ಹಾಗೂ ಎಲ್ಲ ಸದಸ್ಯರು ಸೇರಿ ಏನು ಈ ಎಲೆಕ್ಷನ್ ಬೇಡ ಎಲ್ಲರೂ ಒಟ್ಟಾಗಿ ಹೋಗೋಣ ಅಂದ್ಬಿಟ್ಟು ನಮ್ಮ ಸುಮಾ ಕೃಷ್ಣಮೂರ್ತಿಯವರು ಮತ್ತು ಗೀತಾ ನಮ್ಮ ಬಾಬು ಅವರು ಅವರೆಲ್ಲ ಅಂಬಿಕಾ ಮತ್ತು ನಮ್ಮ ನವೀನವರು ಎಲ್ಲರೂ ಸೇರಿ ಒಟ್ಟಾಗಿ ನಾವು ಇವತ್ತಿನ ದಿವಸ ಅವಿರೋಧವಾಗಿ ಆಯ್ಕೆ ಮಾಡಿದ್ರಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸಹಕರಿಸಿದಂಥ ಸಮಂದೂರು ಗ್ರಾಮ ಪಂಚಾಯತಿಯ ಎಲ್ಲ ಗಣ್ಯರಿಗೂ ಹಾಗೂ 26 ಸದಸ್ಯರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ಗ್ರಾಮಸ್ಥರಿಗೂ ಹಾಗೂ ಆಡಳಿತ ಸಿಬ್ಬಂದಿ ವರ್ಗಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡದು ಅನ್ನೋ ದೃಷ್ಟಿಯಲ್ಲಿ ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿ ಇದ್ಕೊಂಡು ಏನು 26 ಜನ ಸದಸ್ಯರು ಸರ್ವಾನುಮತದಿಂದ ಅಭಿವೃದ್ಧಿಯುತ ಕೊಂಡಿರುವಂಥ ಮಹಿಳೆಯಾಗಿ ಪ್ರಮೀಳಾ ಮುರುರಾಜು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಗಡಿ ಭಾಗದಲ್ಲಿರ್ತಕ್ಕಂಥ ಪಂಚಾಯಿತಿ ತಮ್ಮ ಕೈಲಾದಷ್ಟು ಮಾತ್ರ ಶಕ್ತಿ ಮೀರಿ ಕೆಲಸ ಮಾಡಿ ಅಭಿವೃದ್ಧಿಪಡಿಸಲಿ ಅಂತ ಹೇಳಿಬಿಟ್ಟು ಈ ಎಲ್ಲ ಏನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ನಮಗೆ ಪಕ್ಷಾತೀತವಾಗಿ ಅದು ಪಕ್ಷ ಕಾಂಗ್ರೆಸ್ಸು BJP ಅನ್ನೋದೆಲ್ಲ ಅಭಿವೃದ್ಧಿಯುತ ಕೊಂಡೊಯ್ಯೋದಕ್ಕೆ ಇವತ್ತು ಈ ನಡೆ ಸಮಂದ್ರ ಪಂಚಾಯತಿಯಲ್ಲಿ ನಡೆದಿದೆ. ಇದು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಉತ್ತಮವಾದ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಪಕ್ಷಾತೀತವಾಗಿರಲಿಲ್ಲ, ವ್ಯಕ್ತಿ ಒಳ್ಳೆಯ ವ್ಯಕ್ತಿಯಾಗಿ ಪಂಚಾಯತಿ ಅಭಿವೃದ್ಧಿ ಪಥ ಕೊಂಡೊಯ್ಯಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಎಲ್ಲ ನಾಯಕರು ಸೇರಿ ಕೈ ಜೋಡಿಸಿ ಇವತ್ತು ಪ್ರಮೀಳಾ ಅವರು ಅಧ್ಯಕ್ಷ ಮಾಡಿದ್ದೀವಿ. ಅವರು ಒಳ್ಳೆಯ ಕೆಲಸಗಳನ್ನ ಅಭಿವೃದ್ಧಿಪಡಿಸಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಮನವಿ ಮಾಡಿಕೊಡ್ತೀವಿ. ಅಭಿನಂದನೆಗಳು. ಈ ದಿನ ಏನು ಅಧ್ಯಕ್ಷರ ಎಲೆಕ್ಷನ್ ನಡೆದಿದೆ ನಿಜವಾಗ್ಲೂ ನಮಗೆಲ್ರಿಗೂ ಸಂತೋಷಕರವಾಗಿದೆ. ಯಾಕೆ ಅಂದರೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ನಮ್ಮ ಅಂಬಿಕಾ ನವೀನು ಮತ್ತು ಸುಮಾ ಕೃಷ್ಣಮೂರ್ತಿ ಮತ್ತು ಗೀತಾ ಅಂಬರೀಷ್ ರವರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಎಲೆಕ್ಷನನ್ನು ಮಾಡಿದ್ದಾರೆ ಮತ್ತು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅವಿರೋಧ ಆಯ್ಕೆಯಾಗಿ ನಮ್ಮ ಪ್ರಮೀಳಾ ಕುಮಾರಿಯವ್ರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಸದಸ್ಯರು ಇದಕ್ಕೆ ಸಹಕಾರ ಮಾಡಿದ್ದಾರೆ.